ಜಗತ್ತು ಅದರ ಪಾಡಿಗದು ನಡೆಯುತ್ತೆ. ಇವರ ಪಾಡಿಗೆ ಇವರು ಇರ್ತಾರೆ. ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರಿವರು. ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು. ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ. ಇವರು ನಮ್ಮವರು. ನನ್ನ ಹೆಸರು ಬಂಗಾರ ನಾಯಕ್ ಅಂತ. ನಮ್ಮದು ಸಾಗರ ತಾಲೂಕು. ಸಾಗರದಿಂದ ಒಂದು 15 ಕಿಲೋಮೀಟ್ರ್ ಒಂದು ಹುಣಸೂರು ಅಂತ ಒಂದು ಹಳ್ಳಿ. ನಮ್ಮ ತಂದೆ ತಾಯಿ ವ್ಯವಸಾಯ ಕೆಲಸ ಮಾಡ್ತಾರೆ ಊರಲ್ಲಿ. ನಾನು ಬೆಂಗಳೂರಿಗೆ ಬಂದು 6 ವರ್ಷ ಆಯಿತು. ಬಾರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಓದಿರೋದು ಕೆಲಸ ಮಾಡಲೇಬೇಕು, ಆ ಕೆಲಸ ಈ ಕೆಲಸ ಅಲ್ಲ. ನಮ್ಮ ತಂದೆ ತಾಯಿ ಯಾವುದಾದ್ರೂ ಕೆಲಸ ಮಾಡು, ಚೆನ್ನಾಗಿರು, ಎಲ್ಲೇ ಇದ್ರು ಅಂತಾರೆ. ಸರ್ ನಾವು ಬೆಳಗ್ಗೆ 7:30 8 ಗಂಟೆಗೆ ಹೇಳ್ತೀನಿ ಸರ್. 7:30 8 ಗಂಟೆ ಎದ್ದು ಟಿಫನ್ ಮಾಡಿ 12 ಗಂಟೆಗೆ ಡ್ಯೂಟಿ ಬರ್ತೀನಿ ಸರ್. 12 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 12:30 1 ಗಂಟೆ ತನಕ ಕೆಲಸ ಮಾಡ್ತೀನಿ ಸರ್. ಏನೋ ಒಂದು ಅರ್ಧ ಗಂಟೆ 5 ನಿಮಿಷ ಟೈಮ್ ಇದ್ದಾಗ ಊಟ ಮಾಡಿ ಬಂದುಬಿಡ್ತೀನಿ. ನಮಗೆ ಯಾವತ್ತೂ ರೆಸ್ಟ್ ಅನ್ನೋದು 1 ಅವರ್ 2 ಅವರ್ ಅಷ್ಟೇ ಇರುತ್ತೆ ಸರ್. ನಾವು ದಿನಕ್ಕೆ ಶನಿವಾರ ಭಾನುವಾರ 1 ಹೊತ್ತು ಊಟ ಆದರೂ ಆಯಿತು ಅಷ್ಟೇ ಸರ್. ಒಳ್ಳೆ ಕಸ್ಟಮರು ಬರ್ತಾರೆ, ಕೆಟ್ಟವರು ಬರ್ತಾರೆ ಸರ್. ಮೊದಲಿಗೆ ಬರ್ಬೇಕಾದ್ರೆ ಚೆನ್ನಾಗಿರ್ತಾರೆ, ಹೋಗೋ ಟೈಮಲ್ಲಿ ರಾಂಗ್ ಆಗ್ತಾರೆ. ಮೊದಲಿಗೆ ಅಣ್ಣ ತಮ್ಮ ಅಂತಾರೆ, ಬರೋ ಟೈಮಿಗೆ ಹೋಗೋ ಟೈಮಲ್ಲಿ ಬಿಲ್ಲೇ ಕೊಡಲ್ಲ ಅಂತ ಹಾಗೆ ಹೋಗ್ತಾರೆ. ನಮಗೆ ತಿಂಗಳ 3,000 ರೂಪಾಯಿ ಸಂಬಳ ಸರ್. ಅದರಲ್ಲೂ ನಾವು 3,000 ರೂಪಾಯಿ ಬಿಲ್ ಎದ್ದು ಹೋಗಿದ್ದಾಗ ಕೈಯಿಂದ ಕಟ್ಟಿಕೊಟ್ಟಾಗ ತುಂಬ ನೋವಾಯಿತು. ಈ ಬೆಂಗಳೂರೇ ಬೇಡ ಅನ್ನಿಸ್ತು, ಊರಲ್ಲೇ ಹೋಗ್ಬಿಡೋಣ ಅಂತ. ಆದರೂ ಮನೆ ಪ್ರಾಬ್ಲಮ್ ಅಲ್ವಾ ಅಂತ ಜೀವನ ತೊಳಬೇಕಂತ ಬೆಂಗಳೂರಲ್ಲಿ ಇದ್ದೀನಿ ಸರ್. ವಾರಕ್ಕೆ 1-2 ಗಲಾಟೆ ಬಾರಲ್ಲಿ ನಡೀತಾನೆ ಇರ್ತವೆ. ಕುಡ್ದಾಗ ನಾವು ಜಾಸ್ತಿ ಇದು ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ. ಅಣ್ಣ ತಮ್ಮ ಅಂದ್ಕೊಂಡು ಏನೋ ಸಮಾಧಾನದಿಂದ ಅವ್ರ ಹತ್ರ ಪಾಲಿಸ್ ಮಾಡಿ ಮಾತಾಡಿ ಬಿಲ್ನೆಲ್ಲ ಇಸ್ಕೊಳ್ತೀವಿ. ನಾವು ತಿಂಗಳನ್ನು ದುಡಿಯೋದಂದರೆ ಟಿಪ್ಸ್ ನಂಬ್ಕೊಂಡೇ ನಾವು ಕೆಲಸ ಮಾಡೋದು. ನಾವು ಬಾರಲ್ಲಿ ಕೆಲಸ ಮಾಡೋದು ಯಾರೇ ಆಗಲಿ ಸಂಬಳ ನಂಬ್ಕೊಂಡು ಕೆಲಸ ಮಾಡಲ್ಲ. ಇವತ್ತು ನಾವು ಏನಾದ್ರು ಅಲ್ಪ ಸ್ವಲ್ಪ ಏನಾದ್ರು ಮಾಡಿದ್ದೀವಿ ಅಂದರೆ ಅದು ಟಿಪ್ಸ್ ದುಡ್ಡಿಂದಲೇ. ಕಷ್ಟ ಆಗುತ್ತೆ ಸರ್. ನಾವು ಬಾರಲ್ಲೆಲ್ಲ ಕೆಲಸ ಮಾಡೋರು, ನಮಗೆ ಜೀವನ ಪೂರ್ತಿ ಇಲ್ಲಿ ಇರೋಕ್ಕಾಗಲ್ಲ. ನಿನ್ನ ಮುಂದೆ ಊರಲ್ಲಿ ಹೋಗಿ ಏನಾದ್ರು ತಂದೆ ತಾಯಿ ಹತ್ರ ವ್ಯವಸಾಯ ಮಾಡಿಕೊಂಡು ಊರ ಕಡೆ ಜಮೀನು ಕೆಲಸನೇ ಮಾಡಿಕೊಂಡು ಗಾಡಿ ಗಿಡಿ ಮಾಡಿಕೊಂಡು ಊರಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಅವ್ವ ಮಾಡಿದ್ದು ಅಕ್ಕಿ ರೊಟ್ಟಿ, ಹೊಳೆ ಮೀನು ಜಬ್ಬು, ಕೆರೆಸೊಪ್ಪು, ಬಸಳೆ ಸೊಪ್ಪು, ನುಗ್ಗೆ ಸೊಪ್ಪು, ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸರ್. ಹಳ್ಳಿ ಜೀವನನೇ ಅನ್ಸುತ್ತೆ. ಸುದ್ದಿ ಟಿವಿ ಇವರು ನಮ್ಮವರು ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ನಮ್ಮಂಥ ಜನಸಾಮಾನ್ಯರನ್ನು ಪರಿಚಯ ಮಾಡಿಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಧನ್ಯವಾದಗಳು. ಇವರು ನಮ್ಮವರು.